ನೋಡಿ, ರಣ್ಯಾರಾವ್ ಅವರ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರತಕ್ಕಂತ ಇಂಥ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಆದ್ರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನ ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಆದ್ರೆ ಎರಡು ಆ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಆದ್ರೆ ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ ಸಿಬಿಐ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಇಡಿ ಕೂಡ ಅದರಲ್ಲಿ ಬರ್ತದೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನ ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡ್ಲಿಕ್ಕೆ ತಗೊಂಡ್ರು, ಆದ್ರೆ ಕಿತ್ಕೊಂಡ್ರು ಅಂತಿದೆ. ಆದ್ರೆ ಅವರು ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದು ಪೂರ್ಣವಾಗಿ ಹೊರಗಡೆ ಬರೋವರೆಗೆ ನೋಡೋಣ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ನೋಡೋಣ ಸರ್ಕಾರ ಯಾವ್ದಿತ್ತು. ಅದಕ್ಕಾಗಿ ಇವತ್ತು ಏನೇ ಊಹಾಪೋಹಗಳು ಬರಲಿ, ಆದ್ರೆ ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವ್ದಿರುತ್ತೆ ಅವರು ಹೇಳಲಿ ಒಳಗಡೆ. ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಕೂಡ ಲ್ಯಾಂಡ್ ಕೊಡಬಹುದು. KDB ಇರೋದೇನಕ್ಕೆ? ಲ್ಯಾಂಡ್ ಕೊಡ್ಲಿಕ್ಕೆ. ಅದು ಸ್ಮಗ್ಲಿಂಗ, ದುರುಪಯೋಗನ? ಏನಕ್ಕೆ? ನೋಡಿ, ಸರ್ಕಾರ ಲ್ಯಾಂಡ್ ಕೊಟ್ಟಿದ್ರೆ ಯಾವ ಈಗ ನಾನೊಂದು ಮಾತನ್ನು ಹೇಳ್ತೀನಿ. ಯಾವುದೇ ಸರ್ಕಾರ ಇದ್ರೂ KDB ಕೆಲಸ ಮಾಡಬೇಕು, ಲ್ಯಾಂಡ್ ಕೊಡಬೇಕು. ಕೊಡುವಾಗ ನ್ಯೂನ್ಯತೆಗಳಿದ್ರೆ ಅವರು ಮಾಡುವ ಕೆಲಸಕ್ಕೆ ಯೋಗ್ಯ ಜಾಗವನ್ನ ಕೊಡದೆ ಹೆಚ್ಚಿಗೆ ಕೊಟ್ಟಿದ್ರೆ, ಅದರಲ್ಲಿ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಇದ್ರೆ ಅದನ್ನ ಹೇಳಿ. ನಾನು ಅದನ್ನ ಹೇಳ್ತಿದ್ದೀನಿ. ಯಾರೇ ಮಾಡಿದ್ರು, ಯಾರೇ ಕೊಟ್ರು, ಅದು ಪ್ರಶ್ನೆ ಮಾಡ್ತಕ್ಕಂಥದ್ದು ಹಕ್ಕು ಸರ್ಕಾರಕ್ಕಿದೆ. ಮಾಡ್ಲಿ. ನಾವು ಕೂಡ ಹೇಳಿಲ್ವೇ, ಅನೇಕರು ಈಗ ಅದು CA ಸೈಟ್ ಅಲ್ಲ, CA ಸೈಟ್ ಅನ್ನು ಕೊಡ್ಬೇಕಾದ್ರೆ ಕೆಲವು ಕಾನೂನುಗಳಿದೆ, ಅದರ ಪ್ರಕಾರ ಕೊಡ್ಬೇಕು. ನೀವು ಇಂಡಸ್ಟ್ರಿ ಸೈಟ್ ಕೊಡ್ಬೇಕಂತಂದ್ರೆ ಇಂಡಸ್ಟ್ರಿ ಮಾಡಿ ಅದನ್ನ ನಡೆಸತಕ್ಕಂಥವ್ರು ಕೊಡ್ಬೇಕು. ಅವ್ರು ಏನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿರ್ತಾರೆ, ಏನು ಡೈರೆಕ್ಟರ್ಸ್ ಇರ್ತಾರೆ, ಏನು ಕೆಲಸಕ್ಕೆ ಅದನ್ನ ತಗೊಳ್ತಾ ಇರ್ತಾರೆ, ಅದಕ್ಕೆ ಅದು ಯೋಗ್ಯವಿದ್ರೆ ಯಾರು ಬೇಕಾದ್ರೂ ಕೊಡ್ಬೋದು, ಯಾವ ಸರ್ಕಾರ ಬೇಕಾದ್ರೂ ಕೊಡ್ಬೋದು. ಈಗ ಈ ಸರ್ಕಾರ ಎಷ್ಟು ಕೊಟ್ಟಿಲ್ಲ? ಬೇಕಾದಷ್ಟು 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಬೇಕಾದಷ್ಟು ಕೊಟ್ಟಿದೆ. ನಾನು ಹೇಳ್ತಕ್ಕಂಥದ್ದು, ಅದು ಯಾರೇ ಕೊಟ್ಟಿರ್ಲಿ, ಅದರಕ್ಕೆ ಯೋಗ್ಯತೆ ಇದ್ರೆ ಅದು ಸರಿ ಇದೆ. ಇಲ್ಲ ಅಂತಂದ್ರೆ ಬರೀ ಇನ್ಫ್ಲೂಯೆನ್ಸ್ ಮಾಡಿ ಅನ್ಯ ಕಾರ್ಯಗಳಿಗೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಏನಾದ್ರೂ ಮಾಡಿದ್ರೆ ತಪ್ಪಿದೆ. ತಪ್ಪಿನ ಬಗ್ಗೆ ಯಾರು ಬೇಕಾದ್ರೂ ಕ್ರಮ ಜರುಗಿಸಲಿ. ಆದ್ರೆ ಇಂಥ ಸ್ಮಗ್ಲಿಂಗ್ ಇವತ್ತು ಸಿನಿಮಾ ರಂಗ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಹೆಸರು ಪಡೆದ ಮಾತ್ರಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ ಮಾಡಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಇದು ತಪ್ಪಿತಸ್ಥರು ಯಾರೇ ಇದ್ರು ಹೊರಗಡೆ ಬರಬೇಕು. ಆ ಮಂತ್ರಿಗಳು ಯಾರು ಅನ್ನೋದು ಈಗಾಗಲೇ ಗೌಪ್ಯತೆ ಇದೆ, ಸರಿ. ಸರ್ಕಾರ ಹೇಳ್ಬೇಕು. ಈಗ ಸದನ ನಡೀತಾ ಇದೆ, ಜನ ಕೇಳ್ತಾ ಇದ್ದಾರೆ. ಹೇಳಲಿಲ್ಲ ಅಂತಂದ್ರೆ ಬೇರೆ ಹೊರಗಡೆ ಬರ್ತವೆ ಅಷ್ಟೇ. ಇಲ್ಲ, ಅದು ಎರಡೂ ರೀತಿ ಇದೆ. ಈಗ ತೀರ್ಥಯಾತ್ರೆಗಳು ನೀವು ಮಲಿನ ಮಾಡೋದು ಸರಿ ಅಲ್ಲ. ಈಗ ಜನ ಹೋಗಿ ಸೋಪ್ ಹಾಕ್ಲಿಲ್ಲ, ಶಾಂಪು ಹಾಕ್ಲಿಲ್ಲ, ಮುಳುಗಿ ಬಂದಿದ್ದಕ್ಕೆ ಏನ್ ಹೇಳಿದ್ರು? ಅದು ಮುಳುಗಲಿಕ್ಕೆ ಯೋಗ್ಯತೆ ಇಲ್ಲದ ನೀರು ಅಂತಂದ್ರು, ಕಲುಷಿತ ಆಗಿದೆ ಅಂತಂದ್ರು, ಕೆಟ್ಟ ವಿಚಾರ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ನಾನು ಈಗಲೇ ಹೇಳ್ತೇನೆ, ಎಲ್ಲೂ ಕೂಡ ಮಲಿನ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ನಿಜ.
ಅವಕಾಶ ಆಗಬಾರ್ದು. ಆದ್ರೆ ಈ ತೀರ್ಥಯಾತ್ರೆಗಳು ಅನ್ನೋ ಜಾಗದಲ್ಲಿ ಸೋಪ್ ಆಗಲಿ ಶಾಂಪ್ ಆಗಲಿ ಉಪಯೋಗಿಸದೇ ಇರೋದೇ ಒಳ್ಳೆಯದು.